ಆಕಾಶವಾಣಿಯ 90ನೇ ವಾರ್ಷಿಕೋತ್ಸವವನ್ನು ಬೆಂಗಳೂರಿನಲ್ಲಿ ಆಕಾಶವಾಣಿ ಕೇಂದ್ರದ ಆವರಣದಲ್ಲಿಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಉದ್ಘಾಟಿಸಿದರು. ಈ ವೇಳೆ ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಭಾಗ್ಯವಾನ್, ಆಕಾಶವಾಣಿಯ ಸಹಾಯಕ ನಿರ್ದೇಶಕ ಡಾ ಎಎಸ್ ಶಂಕರನಾರಾಯಣ್, ಇಂಜಿನಿಯರ್ ವಿಭಾಗದ ಉಪನಿರ್ದೇಶಕ ಸಂಜೀವ್ ಕೆಪಿ, ಹಿರಿಯ ಆಡಳಿತಾಧಿಕಾರಿ ಆರ್ ಶಿವಕುಮಾರ್, ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕ ಡಾ ಎನ್ ರಘು, ಸಹಾಯಕ ನಿರ್ದೇಶಕರಾದ ನೂತನ್ ಎಸ್ ಕದಂ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಿಬ್ಬಂದಿಗೆ ಸ್ಮರಣಿಕೆ ವಿತರಿಸಲಾಯಿತು. ಬಳಿಕ ಪೂರ್ಣಚಂದ್ರ ತೇಜಸ್ವಿ, ಆಕಾಶವಾಣಿ ಹಾಗೂ ವಿವಿಧ ಭಾರತಿ ಸುದೀರ್ಘ ಕಾಲದಿಂದ ಶ್ರೋತೃಗಳ ನಂಬಿಕೆ, ಆಪ್ತತೆ ಮತ್ತು ವಿಶ್ವಾಸ ಉಳಿಸಿಕೊಂಡು ಬಂದಿರುವ ಸಂಸ್ಥೆ. ಜನರ ಅಭಿರುಚಿ, ಅಭಿಲಾಷೆಗಳನ್ನು ಪ್ರತಿನಿಧಿಸಿಕೊಂಡು ಬರುವುದು ಸವಾಲಿನ ಕೆಲಸ ಎಂದರು. ಈ ಒಂದು ಮನೋಭಾವ ಇರೋದ್ರಿಂದನೇ ಇಷ್ಟು ವರ್ಷ ಸುದೀರ್ಘವಾಗಿ ಈ ಸಂಸ್ಥೆ ಬೆಳಕೊಂಡು ಮತ್ತೆ ಅದರ ಸ್ಟ್ಯಾಂಡರ್ಡ್ಸ್ ನ ಉಳಿಸ್ಕೊಂಡು ಬಂದಿದೆ. ಡಾ ಎಎಸ್ ಶಂಕರನಾರಾಯಣ, ಸಮತೋಲನದ ಜೊತೆಗೆ ವಿಶ್ವಾಸ ಕಾಪಾಡಿಕೊಳ್ಳುವುದು ಇಂದಿನ ಸವಾಲಾಗಿದೆ. ಮನೋರಂಜನೆಯ ಜೊತೆಗೆ ಜ್ಞಾನ ಪ್ರಸಾರವನ್ನು ಮಾಡಿಕೊಂಡು ಬಂದಿದೆ ಎಂದರು. ಅನ್ನುವಂಥದ್ದು ನಮ್ಮ ಎಲ್ಲರ ಆಶಯವಾಗಿದೆ. ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಕೊಡ್ತಾ ಇದ್ದೀರಿ ಮತ್ತು ಕೊಡ್ತೀರಿ ಅನ್ನುವಂತಹ ಒಂದು ಭರವಸೆಯೂ ಕೂಡ ನನ್ನಲ್ಲಿದೆ. ಭಾಗ್ಯವಾನ್, ಆಕಾಶವಾಣಿ ಮತ್ತು ದೂರದರ್ಶನಗಳು ಸುದ್ದಿ ಮತ್ತು ಮನರಂಜನೆಯಲ್ಲಿ ಇಂದಿಗೂ ಗುಣಮಟ್ಟವನ್ನು ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. ನಾನು ಒಂದೇ ಒಂದು ಮಾತು ಹೇಳ್ತೀನಿ. 90 ಪ್ರಾಯದ ಆಕಾಶವಾಣಿ, 55 ಪ್ರಾಯದ ವಿವಿಧ ಭಾರತಿಗೆ ಭಾಗಿಯಾಗಿದ್ದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನೂತನ್ ಎಸ್ ಕದಂ, ಹಿರಿಯರು, ಮಧ್ಯವಯಸ್ಕರು, ಯುವಜನರು ಸೇರಿದಂತೆ 3 ವಯೋಮಾನದವರ ಆಕರ್ಷಣೀಯ ಕೇಂದ್ರ ಎಂದರೆ ಅದು ಆಕಾಶವಾಣಿ ಹಾಗೂ ವಿವಿಧ ಭಾರತಿ ಮಾತ್ರ ಎಂದು ಅಭಿಪ್ರಾಯಪಟ್ಟರು. ಇದು ಏನು ವಾಣಿಜ್ಯ ಪ್ರಸಾರ ಪ್ರಾರಂಭ ಆಯಿತು. ಕೇವಲ 3 ವರ್ಷದಲ್ಲಿ ಬೆಂಗಳೂರಲ್ಲಿ ವಿವಿಧ ಭಾರತಿ ಆರಂಭ ಆಗಿ ಇವತ್ತು ನಾವೆಲ್ಲ 55 ವರ್ಷದ ಸಂಭ್ರಮದಲ್ಲಿದ್ದೀವಿ. ಸಂಜೀವ್ ಕೆಪಿ, ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಸಂಸ್ಥೆಯೊಂದರ ಯಶಸ್ಸು ಸಾಧ್ಯವಾಗುತ್ತದೆ. ವಿವಿಧ ವಿಭಾಗಗಳು ಈ ದಿಸೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಯಾವ ರೀತಿಯಲ್ಲಿ ನಾವು ನೋಡ್ಕೋಬೇಕು ಆ ತರದ್ದು ಪೀಪಲ್ ಹ್ಯಾವ್ ಬೀನ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಅಂಡ್ ವಿ ವಿಲ್ ಕಂಟಿನ್ಯೂ ಟು ಅಡಾಪ್ಟ್ ವಿ ವಿಲ್ ಕಂಟಿನ್ಯೂ ಟು ಬಿ ರೆಸ್ಪಾನ್ಸಿವ್ ಟು ದ ಪೀಪಲ್ಸ್